ಆತ್ಮೀಯರಿಗೆ ಜ್ಯೋತಿಷ್ಪಥ ಚಾನಲ್ಗೆ ಸ್ವಾಗತ. ಕುಜಚಾರ ವಿಶೇಷ ಎನ್ನುವ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಜೂನ್ 21, 2026 12:03 AM ಈ ಸಮಯಕ್ಕೆ ಸರಿಯಾಗಿ ತನ್ನ ಸ್ವಕ್ಷೇತ್ರವಾದ ಮೇಷರಾಶಿಯನ್ನು ಬಿಟ್ಟು ಅಂಗಾರಕ ವೃಷಭ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಈ ಕಾಲಕ್ಕೆ ಮಕರ ರಾಶಿಯವರಿಗೆ ಆಗಬಹುದಾದ ಶುಭಾಶುಭ ಫಲಗಳೇನು ಮತ್ತು ಪರಿಹಾರ ಏನು ಇದನ್ನು ಕಂಡುಕೊಳ್ಳುವಂತಹ ಒಂದು ಕಾಲ. ಆತ್ಮೀಯರೇ, ಆ ಕಾಲಕ್ಕೆ ಸರಿಯಾಗಿ ಒಂದು ಕುಂಡಲಿಯನ್ನು ನಾನು ಹಾಕಿಕೊಳ್ತೇನೆ. ಇದು ನನ್ನ ಅಭ್ಯಾಸ. ಅದನ್ನು ಆಧರಿಸಿ ಉಳಿದ ಗ್ರಹರ ಸ್ಥಿತಿಯನ್ನು ಲಕ್ಷಿಸುತ್ತಾ ಅಂಗಾರಕನ ಸ್ಥಿತಿಯನ್ನು ನೋಡಿಕೊಳ್ಳುತ್ತಾ ಆ ರಾಶಿಯವರಿಗೆ ಫಲವನ್ನು ಹೇಳುವಂಥದ್ದು ಸರಿಯಾದ ಕ್ರಮ ಎನ್ನುವುದಾಗಿ ಭಾವಿಸಿದ್ದೇನೆ. ಕುಂಭಲಗ್ನ, ಲಗ್ನದಲ್ಲಿ ರಾಹು ಮಾಂದಿ, ಮೀನದಲ್ಲಿ ಶನಿ, ವೃಷಭ ರಾಶಿಯಲ್ಲಿ ಅಂಗಾರಕ, ಮಿಥುನ ರಾಶಿಯಲ್ಲಿ ರವಿ ಬುಧ, ಕರ್ಕಾಟಕ ರಾಶಿಯಲ್ಲಿ ಗುರು ಹಾಗೂ ಶುಕ್ರ ಮತ್ತು ಸಿಂಹ ರಾಶಿಯಲ್ಲಿ ಕೇತುಯುಕ್ತ ಚಂದ್ರ. ಈ ರೀತಿಯ ಗ್ರಹಸ್ಥಿತಿ ಇದೆ. ಇದನ್ನು ಹೊಂದಿಕೊಂಡು ಫಲಗಳನ್ನು ಹೇಳುವುದಾದರೆ ಮಕರ ರಾಶಿಯವರಿಗೆ ಪಂಚಮದ ಅಂಗಾರಕ ಶತ್ರುವ್ಯಾಧಿ ಭಯಾನಿ ಪಂಚಮಗತೆ ಅಂದರು. ಶತ್ರುಬಾಧೆ ಮತ್ತು ರೋಗಬಾಧೆ ಮತ್ತು ಅವ್ಯಕ್ತವಾದಂತಹ ಭಯ, ಯಾವುದೋ ಕಾರಣದಿಂದ ಭಯ ಆವರಿಸಬಹುದು. ದ್ವಿತೀಯದ ರಾಹು ಮಾಂದಿ, ಇವರ ಕಾರಣದಿಂದ ಧನಹಾನಿ ಮತ್ತು ಮಿಥ್ಯಾ ಅಪವಾದ. ಇದನ್ನು ಗಮನಿಸಿ, ಯಾವುದೋ ಒಂದು ಕೆಲಸವನ್ನು ಮಾಡಿ ಮಿಥ್ಯಾ ಅಪವಾದ ಬರುತ್ತೆ. ನೀವೇನೂ ತಪ್ಪನ್ನು ಮಾಡಿರುವುದಿಲ್ಲ, ಆದರೆ ಆ ಕೆಲಸವನ್ನು ಮಾಡಿದ್ದೀರಿ ಎನ್ನುವ ಕಾರಣಕ್ಕೆ ನಿಮ್ಮ ಮೇಲೊಂದು ಅಪವಾದ ಬರುತ್ತೆ. ಸಪ್ತಮದ ಶುಕ್ರ ತಾಪವನ್ನು ಹಾಗೂ ಕೋಪ ಹೆಚ್ಚಳವನ್ನು ಉಂಟು ಮಾಡ್ತಾನೆ. ಮಧುಮೇಹಾದಿ ರೋಗ ಈಗಾಗಲೇ ಇರುವವರಿಗೆ ಉಲ್ಬಣಾವಸ್ಥೆಯನ್ನು ಹೊಂದಬಹುದು. ಅಷ್ಟಮದ ಚಂದ್ರ ಹಾಗೂ ಕೇತು ಅಜೀರ್ಣ ಬಾಧೆಯನ್ನು ಕೊಡ್ತಾರೆ. ಇದಿಷ್ಟನ್ನು ಕೇಳಿದ ಕೂಡಲೇ ಹೆಚ್ಚಿನವರು ಕಾಮೆಂಟ್ ಮಾಡ್ತೀರಿ, ನಮಗೆ ಬರೀ ಕೆಟ್ಟ ಫಲಗಳನ್ನೇ ಹೇಳಿದ್ದೀರಿ, ಅಶುಭ ಫಲಗಳನ್ನೇ ಹೇಳಿದ್ದೀರಿ, ಈ ಕೆಟ್ಟ ಫಲ ಹೇಳುವುದಕ್ಕೆ ನೀವೇ ಆಗಬೇಕಾ ಇತ್ಯಾದಿ ಕಾಮೆಂಟ್ಗಳೆಲ್ಲ ಬರ್ತಾವೆ. ಇದು ಸಹಜ. ಆದರೆ ಗಮನಿಸಿ, ನಾನು ಯಾವತ್ತೂ ಹೇಳ್ತೇನೆ, ಜ್ಯೋತಿಷ್ಶಾಸ್ತ್ರ ಎನ್ನುವಂಥದ್ದು ನಮಗೆ ಸಂತೋಷವನ್ನು ಕೊಡುವ, ಮನೋರಂಜನೆಗೆ ಇರುವ ಮಾಧ್ಯಮ ಖಂಡಿತವಾಗಿಯೂ ಅಲ್ಲ. ನಮಗೆ ಮುಂದಿರುವ ಯಾವುದೇ ಶುಭ ಮತ್ತು ಅಶುಭ ಎಲ್ಲ ಫಲಗಳನ್ನು ಸರಿಯಾದ ಕ್ರಮದಲ್ಲಿ ನಿಷ್ಕರ್ಷೆ ಮಾಡುವ ಒಂದು ಶಾಸ್ತ್ರ. ಆ ಶಾಸ್ತ್ರಾಧ್ಯಯನವನ್ನು ಮಾಡಿದಾಗ ನಮಗಿದು ಹೊಣೆಗಾರಿಕೆ ಆಗುತ್ತೆ. ನಿಮಗೆ ನೀವು ಹೋಗುವಂತಹ ದಾರಿಯಲ್ಲಿ ಮುಂದೆ ಹೊಂಡ ಇದೆ ಅಥವಾ ಕಲ್ಲು ಮುಳ್ಳುಗಳಿದ್ದಾವೆ, ಜಾಗರೂಕರಾಗಿ ಹೋಗಿ, ಅಥವಾ ಈ ದಾರಿ ಸರಿಯಿಲ್ಲ, ಈ ದಾರಿಯನ್ನು ಬಿಟ್ಟು ಬೇರೆ ದಾರಿಯಲ್ಲಿ ಹೋಗಿ, ಇದನ್ನು ನಿರ್ದೇಶನ ಮಾಡಬೇಕಾದದ್ದು ನಮಗೆ ಆದ್ಯ ಕರ್ತವ್ಯ. ಇದನ್ನು ಹೆಚ್ಚಿನವರು ಅರ್ಥ ಮಾಡಿಕೊಳ್ತಾ ಇಲ್ಲ ಎನ್ನುವಂಥದ್ದು ನನಗಿರುವಂತಹ ಒಂದು ಖೇದ. ಯಾಕೆಂದರೆ ಪ್ರತಿಯೊಂದು ಸಂಕಷ್ಟಗಳಿಗೂ ಕೂಡ ಪರಿಹಾರ ಎನ್ನುವಂಥದ್ದು ಪ್ರಪಂಚದಲ್ಲಿ ಉಂಟೇ ಉಂಟು. ಆ ಪರಿಹಾರಗಳತ್ತ ನೀವು ಯಾಕೋ ಮನಸ್ಸು ಮಾಡ್ತಾ ಇಲ್ಲ. ಈಗ ಉದಾಹರಣೆ ನೋಡಿ, ಇಲ್ಲಿ ಶತ್ರುಬಾಧೆ ಅಂತ ಇದೆ. ಹೇಗೆ ಅದನ್ನು ನಿವಾರಣೆ ಮಾಡಿಕೊಳ್ಳಬೇಕು ಅಂದರೆ, ಯಾವುದೋ ಒಂದು ಪೂಜೆಯೋ ಹೋಮವೋ ಇತ್ಯಾದಿಗಳಿಂದ ಅಲ್ಲ, ನಾವು ನಮ್ಮ ಆಚಾರ ವಿಚಾರಗಳನ್ನು ಬದಲಾಯಿಸಿಕೊಂಡ್ರಾಯಿತು. ಎಲ್ಲರೊಡನೆ ಪ್ರೀತಿ ಸೌಹಾರ್ದದಿಂದ ನಾವು ವರ್ತಿಸ್ತಾ ಬಂದರೆ, ಆವಾಗ ಮುಕ್ತವಾಗಿ ಮಾತಾಡ್ತಾ ಬಂದರೆ ನಮಗೆ ಶತ್ರುಗಳು ಇಲ್ಲ ಎನ್ನುವಂತಹ ಸ್ಥಿತಿ ಬರುತ್ತೆ. ಇನ್ನು ವ್ಯಾಧಿಯೂ ಅಷ್ಟೇ. ವ್ಯಾಧಿಗೊಂದು ಕಾರಣವೂ ಇದೆ. ನಮ್ಮ ಆಹಾರ ಪದ್ಧತಿ ಇರಬಹುದು ಅಥವಾ ನಮ್ಮ ವ್ಯವಹಾರ ಇರಬಹುದು. ಇದರ ಕಾರಣದಿಂದ ವ್ಯಾಧಿ ಅಂದರೆ ರೋಗ ಬಾಧೆ ಎನ್ನುವಂಥದ್ದು ಬರುತ್ತೆ. ಪರಿಶುದ್ಧವಾದ ಆಹಾರ, ಪರಿಶುದ್ಧವಾದ ನೀರು ಇದನ್ನು ಸ್ವೀಕಾರ ಮಾಡುವುದರಿಂದ ವ್ಯಾಧಿ ಬಾಧೆಯಿಂದಲೂ ನಾವು ಪರಿಹಾರವನ್ನು ಕಂಡುಕೊಳ್ಳಬಹುದು. ಹಾಗೂ ಧನ ಹಾನಿ, ಸಂಪತ್ತನ್ನು ನಾವು ಕ್ರೋಢೀಕರಿಸ್ತಾ ಇರ್ತೇವೆ, ಗಳಿಸ್ತಾ ಇರ್ತೇವೆ. ಅದನ್ನು ಎಲ್ಲೆಲ್ಲಿ ವಿನಿಯೋಗ ಮಾಡಬೇಕು ಎನ್ನುವಂಥದ್ದನ್ನು ನಾವು ಆಲೋಚನೆ ಮಾಡಿದ್ರಾಯಿತು. ಇನ್ನು ತಾಪ, ದೇಹದಲ್ಲಿ ಉಷ್ಣಾಧಿಕ್ಯ ಉಂಟಾಗುತ್ತೆ, ಕೋಪ ಹೆಚ್ಚಾಗುತ್ತೆ. ಇವಾಗೆಲ್ಲ ಸಮಾಧಾನ ಮಾಡುವುದಕ್ಕೆ, ಸಮಾಧಾನ ಪಡಿಸುವುದಕ್ಕೆ ಧ್ಯಾನದ ಮೊರೆಯನ್ನು ನಾವು ಹೊರಬಹುದಾಗತ್ತೆ. ಮಧುಮೇಹಾದಿ ರೋಗ ಸಂಭವ ಈಗ ಹೆಚ್ಚಿನವರಿಗೆ ಇರುವಂತಹ ಒಂದು ಕಾಯಿಲೆ. ಇದು ಕೂಡ ನಮ್ಮ ಆಹಾರ ನಿಯಮದಿಂದಲೇ ಬಂದಿರುವಂಥದ್ದು. ಅದನ್ನು ನಾವು ಸರಿಯಾಗಿ ಮನಗಂಡು ಅಭ್ಯಾಸದಿಂದ ಪರಿಹಾರ ಖಂಡಿತ ಮಾಡಿಕೊಳ್ಳಬಹುದು. ಅಜೀರ್ಣ ಬಾಧೆ, ಹೆಚ್ಚು ತಿನ್ನದೇ ಇದ್ದರಾಯಿತು, ಆವಾಗ ಅಜೀರ್ಣ ಬಾಧೆ ಎನ್ನುವಂಥದ್ದು. ಈ ರೀತಿಯಾಗಿ ಪರಿಹಾರವನ್ನು ನಾವು ಕಂಡುಕೊಳ್ಳಬಹುದಾಗತ್ತೆ. ಇನ್ನು ತೃತೀಯದ ಶನಿಯ ಕಾರಣದಿಂದ ಯತ್ನಿಸುವ ಕಾರ್ಯಸಿದ್ಧಿ, ಒಳ್ಳೆಯ ಫಲ ಇದೆ, ಶುಭ ಸುದ್ದಿ. ಹಾಗೆ ಷಷ್ಠದ ರವಿಯ ಕಾರಣದಿಂದ ಅಂಗಜಾಢ್ಯ ನಿವೃತ್ತಿ,
ಉತ್ಸಾಹ ಹೆಚ್ಚಾಗತ್ತೆ. ಷಷ್ಠದ ಬುಧನ ಕಾರಣದಿಂದ ಧನ ಧಾನ್ಯ ಲಾಭ. ಸಪ್ತಮದ ಗುರುವಿನ ಕಾರಣದಿಂದ ಶುಭ ಕಾರ್ಯಸಿದ್ಧಿ ಎನ್ನುವಂಥದ್ದು. ನಾನು ಈ ಹಿಂದಿನ ವಿಡಿಯೋ ಮಾಡಿದ್ದೇನೆ ಗುರುಪಥ ಬದಲಾವಣೆ. ಅದರಲ್ಲಿ ಮಕರ ರಾಶಿಯವರಿಗೆ ಸಪ್ತಮಕ್ಕೆ ಗುರುವಿನ ಆಗಮನ, ಇದರಲ್ಲಿ ಯಾವೆಲ್ಲ ಶುಭ ಫಲಗಳನ್ನು ನಾನು ಹೇಳಿದ್ದೇನೆ ಅದನ್ನು ತಾವು ಒಮ್ಮೆ ನೋಡಿಕೊಳ್ಳಬಹುದು. ನಿಮ್ಮ ಸುಖ ಹಾಗೂ ಲಾಭಾಧಿಪತಿಯಾದಂತಹ ಅಂಗಾರಕ ಪೂರ್ವ ಪುಣ್ಯ ಸ್ಥಾನದಲ್ಲಿದ್ದು ಅಷ್ಟಮ, ಲಾಭ, ವ್ಯಯ ಈ 3 ಸ್ಥಾನಗಳನ್ನು ಅವನು ವಿಶೇಷ ದೃಷ್ಟಿಯಿಂದ ನೋಡ್ತಾನೆ. ಇದರಿಂದ ನಿಮಗೆ ನೋಡಿ ಗಮನಿಸಿ, ಆರೋಗ್ಯವರ್ಧನೆಗಾಗಿ ವ್ಯಯ ಹಾಗೂ ಗೃಹ ಮತ್ತು ಭೂಮಿಗಾಗಿ ಅಧಿಕ ವ್ಯಯ, ಸ್ವಲ್ಪ ಹೆಚ್ಚು ಹಣವನ್ನು ಕೊಟ್ಟು ನೀವು ಅದನ್ನು ಸ್ವೀಕಾರ ಮಾಡುವುದೋ ಅಥವಾ ರಿಪೇರಿ ಮಾಡುವುದೋ ಮಾಡ್ತೀರಿ. ಸುಖೋಪಕರಣಗಳಿಗಾಗಿ ವ್ಯಯ, ಯಾವುದೋ ಒಂದು ಸುಖೋಪಭೋಗಕ್ಕೆ ಬೇಕಾಗಿ ಉಪಕರಣಗಳನ್ನು ನೀವು ತರುವುದಾಗತ್ತೆ, ಅದು ಹೆಚ್ಚಿನ ವ್ಯಯವನ್ನು ಸೂಚಿಸುತ್ತೆ. ಹಾಗೆ ಗಮನಿಸಬೇಕಾದ್ದೇನು ಅಂದರೆ ಅದರಲ್ಲಿ ವಂಚನೆ ಎನ್ನುವಂಥದ್ದು, ಮೋಸ ಮಾಡ್ತಾರೆ. ವ್ಯಾಪಾರ ಮಾಡುವವರು ನಿಮಗೆ ಮೋಸವನ್ನು ಮಾಡ್ತಾರೆ. ಅದರಿಂದ ಅಂತಹ ವಸ್ತುಗಳಿಂದ ದೂರ ಇರುವಂಥದ್ದು ಒಳ್ಳೆಯ ಪರಿಹಾರ. ಇನ್ನು ಮಕರ ರಾಶಿಯವರಿಗೆ ಇರುವಂತಹ ಒಂದಷ್ಟು ಅನಿಷ್ಟ ಫಲ ನಿವಾರಣೆಗೆ ಬೇಕಾಗಿ ಶುಕ್ರನ ಬೀಜ ಮಂತ್ರಾನುಷ್ಠಾನವನ್ನು ಮಾಡುವುದು ಅತ್ಯಂತ ಶ್ರೇಯಸ್ಸು. ನಿಮಗೆಲ್ಲ ಗೊತ್ತಿರುವ ಹಾಗೆ ಮಂತ್ರಗಳು ಸಾವಿರಾರು, ಅದರಲ್ಲಿ ಯಾವುದನ್ನು ಮಾಡಬೇಕು ಎನ್ನುವಂತಹ ಪ್ರಶ್ನೆ ಬರುತ್ತೆ. ಆವಾಗ ನಾನು ಈ ಹಿಂದೆ ಹೇಳಿದ ಒಂದು ಗ್ರಹ ಸ್ಥಿತಿ, ಆ ಗ್ರಹರ ಕಾಂಬಿನೇಷನ್ ಅದನ್ನು ನೋಡಿಕೊಂಡೇ ಈ ಮಂತ್ರವನ್ನು ನಾನು ಯಾವತ್ತೂ ಕೂಡ ನಿಮಗೆ ಹೇಳ್ತಾ ಬರ್ತಾ ಇದ್ದೇನೆ. ಅದೇ ಪ್ರಕಾರ ಈಗ ಮಕರ ರಾಶಿಯವರು ಸಪ್ತಮದಲ್ಲಿ ಇರುವ ಶುಕ್ರ ಅವನನ್ನು ಬಲಪಡಿಸಿಕೊಳ್ಳಬೇಕಾಗಿದೆ. ಹಾಗಾಗಿ ಶುಕ್ರ ಬೀಜ ಮಂತ್ರಾನುಷ್ಠಾನ ಇದನ್ನು ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಮಾಡಿ, ಸಂಖ್ಯೆಯನ್ನು ನಾನು ನಿರ್ದೇಶನ ಮಾಡುವುದಿಲ್ಲ, ನಿಮ್ಮ ಸಮಯ ಮತ್ತು ಅವಕಾಶ ಇದನ್ನು ನೋಡಿ ನೀವೇ ಸಮಯವನ್ನು ಹೊಂದಿಸಿಕೊಂಡು ಆ ಮಂತ್ರಾನುಷ್ಠಾನವನ್ನು ಮಾಡಿ. ಶುಕ್ರ ಬೀಜ ಮಂತ್ರ ಹೀಗಿದೆ: ಓಂ ದ್ರಾಂ ದ್ರೀಂ ದ್ರೌ ಸಹ ಶುಕ್ರಾಯ ನಮಃ. ಓಂ ದ್ರಾಂ ದ್ರೀಂ ದ್ರೌ ಸಹ ಶುಕ್ರಾಯ ನಮಃ ಎನ್ನುವ ಶುಕ್ರ ಬೀಜ ಮಂತ್ರಾನುಷ್ಠಾನವನ್ನು ಮಾಡಿ, ಹಾಗೂ ಸಾಧ್ಯ ಇದ್ದವರು ಅವರೇಕಾಳು ದಾನವನ್ನು ಮಾಡಿ. ಇದರಿಂದ ಮಕರ ರಾಶಿಯವರು ಶುಭವನ್ನು ಕಾಣ್ತೀರಿ. ಶುಭವಾಗಲಿ. ಧನ್ಯವಾದಗಳು.